ಈ ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಇಲ್ಲಿ. ಬಟ್ ಈ ಚಿನ್ನ ನೋಡೋಕ್ಕಷ್ಟೇ ಚೆನ್ನ, ಬಟ್ ಅದನ್ನು ತಗೊಳ್ಳೋದಕ್ಕೆ ಭಾರಿ ದುಬಾರಿ ಆಗಿಬಿಡ್ತದೆ ಅನ್ನೋದು ಜನಮಾನಸದಲ್ಲಿ ಇರುವಂಥ ಒಂದಷ್ಟು ಮಾತುಗಳು. ಆದರೆ ಇಲ್ಲಿ ನೋಡಿ, ಚಿನ್ನ ಬೆಳ್ಳಿ ಮೇಲೆ ನಿಮಗೇನಾದರೂ ಆಸೆ ಇದ್ದರೆ ಈಗಲೇ ತಗೊಂಡ್ಬಿಡಿ, ಕಷ್ಟನೋ ಸುಖನೋ. ಮುಂದೆ ಅಂತೂ ಭಾರಿ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಬಂಗಾರ ಬೆಳ್ಳಿ ಬೆಲೆ ಮತ್ತಷ್ಟು ಗಗನಮುಖಿ ಆಗೋದಂತೂ ಪಕ್ಕ. ದಿನೇ ದಿನೇ ರಾಕೆಟ್ ವೇಗದಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಏರ್ತಾನೆ ಹೋಗ್ತಾ ಇದೆ. ಇದು ನೋಡಿ, ಬೆಂಗಳೂರಿನಲ್ಲಿ 24 ಕ್ಯಾರೆಟ್ನ ಚಿನ್ನದ ಬೆಲೆ 1 ಗ್ರಾಮ್ಗೆ 13,855 ಆಯಿತು. 22 ಕ್ಯಾರೆಟ್ನ 1 ಗ್ರಾಮ್ನ ಬೆಲೆ 12,700 ರೂಪಾಯಿ ಆಗಿದೆ. ಕಳೆದ ಒಂದು ವರ್ಷದಲ್ಲಿ ಚಿನ್ನದ ಬೆಲೆಯಲ್ಲಿ ದಾಖಲೆಯ ಏರಿಕೆ ಕಂಡಿದೆ. ಕೆಲವು ದಿನಗಳಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ 15,000 ರೂಪಾಯಿಗೆ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ, ಹಿಂಗೆ ಹೋಗ್ತಾ ಇದ್ರೆ ಮಾರ್ಕ್ ಮಾಡ್ಕೊಳ್ಳಿ, ಸಾರ್ವಕಾಲಿಕ ದಾಖಲೆಯತ್ತ ನುಗ್ಗುತ್ತೆ. ಮುಂದೆ ಅಂತೂ ಈ ಹಿಂದೆ ಹೇಳ್ತಿದ್ರಲ್ಲ, ನಮ್ಮ ತಾತ ಅಷ್ಟಕ್ಕೆ ರೇಟ್ ಇಟ್ಕೊಂಡಿದ್ರು, 10 ರೂಪಾಯಿಗೆ ಮಾರ್ಬಿಟ್ರು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ನಮ್ಮ ತಾತ ಹತ್ರ ಅಜ್ಜಿ ಹತ್ರ ಚಿನ್ನದ ಖಡ್ಗ ಇತ್ತು, ಚಿನ್ನದ ಸರ ಇತ್ತು ಅಂತ ಹೇಳಬೇಕಾಗತ್ತೆ. ನೀವು ಇವಾಗ ತಗೊಳ್ಳಿಲ್ಲ ಅಂದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಹೋಗಿದೆ ಈಗ ಮಾರ್ಕೆಟ್ನಲ್ಲಿ. ಗ್ರಾಹಕರ ಕೈಗೆಟುಕದ ಇಲ್ಲ ಬೆಳ್ಳಿ. 1 kg ಬೆಳ್ಳಿ ಎಷ್ಟಾಗಿದೆ ನೋಡಿ. 1 kg ಬೆಳ್ಳಿ 2,16,000 ರೂಪಾಯಿ ಆಗಿದೆ. ಆಭರಣದ ಬೆಳ್ಳಿ ಪ್ರತಿ ಗ್ರಾಮ್ಗೆ 400 ರೂಪಾಯಿಂದ 600 ರೂಪಾಯಿ ತನಕ ಆಗಿದೆ. ಸದ್ಯ ಬೆಳ್ಳಿಯ ಬೆಲೆ 1 ಗ್ರಾಮ್ಗೆ 223 ರೂಪಾಯಿ ಗಡಿಯನ್ನು ತಲುಪಾಗಿದೆ. ಸೊ ಅಲ್ಲಿಗೆ ಚಿನ್ನ ಬೆಳ್ಳಿಯ ರೇಟನ್ನು ನೋಡ್ತಾ ಇದ್ದೀರಿ ಲೆಫ್ಟ್ ಸೈಡಲ್ಲಿ. 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ ಈಗ ಸದ್ಯ ಬೆಂಗಳೂರಿನಲ್ಲಿ ಓವರಾಲ್ ಇಂಡಿಯಾದಲ್ಲೂ 13,855 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 12,700 ರೂಪಾಯಿ ಆಗಿದೆ. 18 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 10,391 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ 1 ಗ್ರಾಮ್ಗೆ 223 ರೂಪಾಯಿ ಆಗಿದೆ. ಅಂದರೆ ಚಿನ್ನದ ಬೆಲೆ ಕಳೆದ ಒಂದು ವರ್ಷದಲ್ಲಿ ಇದು ದಾಖಲೆಯ ಏರಿಕೆ ಕಂಡಿರೋದು. ಹಿಂಗೇ ಏರಿಕೆ ಆಗ್ತಾ ಹೋಗ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಅಷ್ಟೇ ನೋಡಿ, 11,500 ರೂಪಾಯಿ, 11,700 ರೂಪಾಯಿ ಏನೋ ಇತ್ತು, ಈಗ 13,000 ರೂಪಾಯಿ ತನಕ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಫೋನ್ ಸಂಪರ್ಕದಲ್ಲಿ. ವರ್ಷಿತಾ, ಈ ಚಿನ್ನದ ರೇಟ್ ನೋಡ್ತಾ ಇದ್ರೆ ರಾಕೆಟ್ ವೇಗಕ್ಕಿಂತಲೂ ಕೂಡ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಮುಂದೆ ಇದು ಮುಂದಿನ ಪೀಳಿಗೆಗೆ ಚಿನ್ನ ಕೈಗೆಟುಕದ ರೀತಿಯಲ್ಲಿ ಗಗನಮುಖಿಯಾಗಿ ಏರಿ ಅದನ್ನು ನಾವು ಕನಸು ಮನಸ್ಸಿನಲ್ಲೂ ಊಹೆ ಮಾಡ್ಕೊಂಡಿರಲ್ಲ, ಅಷ್ಟು ಮಟ್ಟಿಗೆ ಏನಾದರೂ ರೇಟ್ ಆಗ್ಬಿಡುತ್ತಾ ಅಂತ? ಇತ್ತೀಚೆಗಂತೂ ಸ್ವರ್ಣ ಸುಂದರಿಯ ಬೆಲೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಸಾಕಷ್ಟು ಜನ ನೋಡ್ತಾ ಇದ್ವಿ, ಚಿನ್ನದ ಬೆಲೆ ಏನಾದ್ರೂ ಕೊಂಚ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತಾ ಅನ್ನುವಂಥದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಚಿನ್ನದ ಬೆಲೆ ಇನ್ನೂ ಕೂಡ ಕಮ್ಮಿ ಆಗ್ತಾ ಇಲ್ಲ. 2024ರಿಂದ 25 ಇವತ್ತಿನವರೆಗೂ ಕೂಡ ಬೆಲೆ ದಿನೇ ದಿನೇ ಏರಿಕೆ ಕಾಣ್ತಾನೆ ಇರುವಂತದ್ದು. ಪ್ರಮುಖವಾಗಿ ಸಾಕಷ್ಟು ಮದುವೆ ಸಮಾರಂಭಗಳಿದಾವೆ, ಜೊತೆಗೆ ಸಾಕಷ್ಟು ಮನೆಯ ಒಂದಷ್ಟು ಪ್ರೋಗ್ರಾಮ್ಗಳು. ಇನ್ನೊಂದು ಕಡೆಯಾಗಿ ಹೆಣ್ಣು ಮಕ್ಕಳಿಗೆ ಚಿನ್ನ ಅಂದ್ರೆ ತುಂಬಾ ಇಷ್ಟ. ಚಿನ್ನವನ್ನ ತಗೋಬೇಕು, ಚಿನ್ನವನ್ನ ಖರೀದಿ ಮಾಡ್ಬೇಕು, ಚಿನ್ನಕ್ಕೆ ಹೂಡಿಕೆ ಹಾಕಬೇಕು ಅನ್ನೋದು ಕೂಡ ಇದೀಗ ಕಷ್ಟಕರವಾಗ್ತಾ ಇರುವಂತದ್ದು. ಯಾಕಂದ್ರೆ ಯಾರು ಕೂಡ ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ವೇನೋ. 24 ಕ್ಯಾರೆಟ್ 1 ಗ್ರಾಮ್ ಚಿನ್ನಕ್ಕೆ 13,855 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನಕ್ಕೆ 12,700 ರೂಪಾಯಿ ಈಗ ಆಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಚಿನ್ನ ಮಾತ್ರ ಅಲ್ಲ, ಬೆಳ್ಳಿಯ ದರ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಈ ಹಿಂದೆ ಬೆಳ್ಳಿಗೆ ಸಾಕಷ್ಟು ರೇಟ್ ಇಲ್ಲ, ಜೊತೆಗೆ ಬೆಳ್ಳಿಯನ್ನ ಎಲ್ರೂ ಕೂಡ ಖರೀದಿ ಮಾಡಬಹುದು ಅನ್ನುವಂತಹ ಒಂದಷ್ಟು ಮನಸ್ಥಿತಿಗಳಿತ್ತು. ಆದ್ರೆ ಇದೀಗ ಬೆಳ್ಳಿ ದರ ಕೂಡ ಗ್ರಾಮ್ಗೆ 223 ರೂಪಾಯಿ ಆಗಿರುವಂತದ್ದು. ಇದೆಲ್ಲ ರೇಟ್ ಗಳನ್ನ ನೋಡ್ತಾ ಹೋದ್ರೆ ಯಾವಾಗ ನಾವು ಚಿನ್ನವನ್ನ ಖರೀದಿ ಮಾಡ್ಬೇಕು ಅನ್ನುವಂಥದ್ದು ಕೂಡ ಇದೀಗ ಯೋಚನೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಶರತ್, ಇದಕ್ಕೆ ಬೆಲೆ ಏರಿಕೆಗೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಹೋದ್ರೆ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇರುವಂತದ್ದು, ಎಲ್ರು ಕೂಡ ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಚಿನ್ನದ ಮೇಲೆ ಹೂಡಿಕೆಯನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಅವರು ಚಿನ್ನವನ್ನ ಅತಿ ಹೆಚ್ಚಾಗಿ ಖರೀದಿ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಚಿನ್ನದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಸೇಫ್ ಅಂತ ದೊಡ್ಡ ಮಟ್ಟದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಆಗ್ತಾ ಇದೆ. ಇನ್ನೊಂದ್ ಕಡೆಯಾಗಿ ಚಿನ್ನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನ ಲೆಕ್ಕಾಚಾರ ಹಾಕ್ತಾ ಹೋದ್ರೆ ಇನ್ನು 2026ಕ್ಕೆ 15-16 ಸಾವಿರ ಆದ್ರೂ ಕೂಡ ಡೌಟ್ ಇಲ್ಲ ಗ್ರಾಮ್ಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಈಗಾಗಲೇ ತಜ್ಞರು ಕೂಡ ಒಂದಷ್ಟು ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಜಾಸ್ತಿ ಆಗತ್ತೆ, ಯಾವುದೇ ಕಾರಣಕ್ಕೂ ಕಮ್ಮಿ ಆಗುವಂತಹ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಚಿನ್ನದ ಅಂಗಡಿಗೆ ಬರುವಂತವರು ಕೂಡ ಕೊಂಚ ಮಟ್ಟಿಗೆ ಕಮ್ಮಿ ಆಗ್ತಾ ಇದ್ದಾರೆ, ಮಧ್ಯಮ ವರ್ಗದವರು ಅಂತಾನೆ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.